ನಮಸ್ತೆ ಕರ್ನಾಟಕ ಜಾಕಿ ವಾಹಿನಿಗೆ ಸ್ವಾಗತ. ನಾನು ರಾಜೇಶ್ ತಾಸಪ್ನವರ್. ಈ ಮೂಲಕ ರಾಜ್ಯದ ಜನತೆಯೊಂದಿಗೆ, ವಿಶೇಷವಾಗಿ ಬಾಗಲಕೋಟ್ ಉಪಚುನಾವಣೆಯಲ್ಲಿ ಬಾಗಲಕೋಟ್ ಕ್ಷೇತ್ರದ ಜನತೆಯೊಂದಿಗೆ ಹಂಚಿಕೊಳ್ಳುವ ವಿಷಯ ಏನು ಅಂದರೆ, ಕಾಂಗ್ರೆಸ್ ಪಕ್ಷದಿಂದ ಉಮೇಶ್ ಮೇಟಿ ಅವರು ಕಣಕ್ಕಿಳಿದಿದ್ದಾರೆ. ಬಿಜೆಪಿ ಪಕ್ಷದಿಂದ ವೀರಣ್ಣ ಚರಂತಿಮಠ್, JDS ಪಕ್ಷದಿಂದ ಯಾರೂ ಇಳಿದಿಲ್ಲ. ಆದರೆ ರೆಬಲ್ಸ್ ರಗಳೆ ಮುಂದುವರಿತಾ ಇದೆ. ಬಿಜೆಪಿಗೆ ತಲೆನೋವಾಗಿರ್ತಕ್ಕಂಥ ರೆಬಲ್ಸ್ಗಳು ವಾಪಸ್ ಮತ್ತೆ ಮರಳಿ ಗೂಡಿಗೆ ವಾಪಸ್ಸಿಯಾಗಿದ್ದಾರೆ ಸಾಕಷ್ಟು ಜನ. ಹಾಗಾಗಿ ವೀರಣ್ಣ ಚರಂತಿಮಠ್ ಅವರಿಗೆ ಬಲ ಬಂದಂತಾಗಿದೆ. ಈ ಚುನಾವಣೆಯಲ್ಲಿ ಗೆದ್ದು ಬೀಗುವೆ ಎನ್ನುವ ಆತ್ಮವಿಶ್ವಾಸದೊಂದಿಗೆ ಅವರು ಬಿರುಸಿನ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಕಾಂಗ್ರೆಸ್ ಪಕ್ಷದಿಂದ HY ಮೇಟಿ ಅವರ ನಿಧನದಿಂದ ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ಅವರ ದ್ವಿತೀಯ ಸುಪುತ್ರ ಉಮೇಶ್ ಮೇಟಿ ಅವರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಏನು? ಕಾಂಗ್ರೆಸ್ಸಿಗೆ ಕಟ್ಟ ಫಾಲೋವರ್ಸ್ ಇದ್ದಾರೆ, ಬೆಲ್ಟ್ ಇದೆ, ಅದರದೇ ಆದಂಥ ಬೆಲ್ಟ್ ಇದೆ, ಒಪ್ಕೊಂಡೆ. ಗ್ರಾಮೀಣ ಭಾಗದಲ್ಲಿನೂ ಕೂಡ ಬೆಲ್ಟ್ ಇದೆ, ಒಪ್ಕೊಳ್ಳೋಣ. ಆದರೆ ಕಾಂಗ್ರೆಸ್ಸಿಗೆ ತಲೆನೋವಾಗಿದ್ದು ಉಮೇಶ್ ಮೇಟಿ ಅವರ ಸ್ವಕ್ಷೇತ್ರದಲ್ಲಿ ಅವರ ಸಮುದಾಯದ ಸಿದ್ದಪ್ಪ ಗೋಡಿ, ಸಿರೂರು ಪಟ್ಟಣದಿಂದ ಬಂದಿರತಕ್ಕಂಥ ಸಿದ್ದಪ್ಪ ಗೋಡಿಯವರು ಕೂಡ ಸ್ವತಂತ್ರದ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಸಮಸ್ಯೆ ಏನು ಅಂದರೆ, ಏನಾದರೂ ಹೆಚ್ಚು ಕಡಿಮೆ ಪ್ರಚಾರ ಮಾಡಿ ಸಿದ್ದಪ್ಪ ಗೋಡಿಯವರು ತಮ್ಮದೇ ಸಮುದಾಯದ ತಮ್ಮ ಸಂಬಂಧಿಕರ ಮತವನ್ನು ಪಡೆಯುವುದರಲ್ಲಿ ಯಶಸ್ವಿಯಾದರೆ, ಯಾಕಂದರೆ ಇವರ ಸಂಬಂಧಿಕರು ಕೇವಲ ಸಿರೂರಿನಲ್ಲಿ ಮಾತ್ರ ಇಲ್ಲ, ಅಮ್ನಗಡದಲ್ಲಿದ್ದಾರೆ, ಲಿಂಬಲಗುಂದಿನಲ್ಲಿದ್ದಾರೆ, ಕರಡಿಗುಡ್ಡದಲ್ಲಿದ್ದಾರೆ, ಬೇವೂರಿನಲ್ಲಿದ್ದಾರೆ, ರಾಂಪುರ್ನಲ್ಲಿದ್ದಾರೆ, ಹಾಗೂ ಬಾಗಲಕೋಟು ಕೆಲವು ಭಾಗಗಳಲ್ಲಿ ಕೂಡ ಇವರ ಸಂಬಂಧಿಕರ ಮತಗಳು ಕೂಡ ಇವೆ. ಈ ಎಲ್ಲ ಮತಗಳು ಕ್ರೋಢೀಕರಣವಾಗಿ ಇವರಿಗೇನಾದರೂ 5 ರಿಂದ 8 ಸಾವಿರ ಮತಗಳೇನಾದರೂ ಬಂದರೆ ಕಾಂಗ್ರೆಸ್ಸಿಗೆ ಅದು ಮರ್ಮಾಘಾತವಾಗುತ್ತೆ. ಬೇಗ ಒಂದು ಕೆಲಸ ಮಾಡಬೇಕು ಉಮೇಶ್ ಮೇಟಿ ಅವರು. ತಮ್ಮ ವಿಶ್ವಸನೀಯ ಮೂಲಗಳ ಪ್ರಕಾರ, ತಮ್ಮ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಹಿರಿಯ ಮುತ್ಸದ್ದಿಗಳ ಪ್ರಕಾರ ಇವರಿಗೆ ಏನಾದರೂ ಮಾಡಿ ಕನ್ವಿನ್ಸ್ ಮಾಡುವುದರ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡು ಅವರನ್ನು ಕರೆದುಕೊಂಡು, ಯಾವುದೇ ಷರತ್ತಿಲ್ಲದೆ ನಾನು ಉಮೇಶ್ ಮೇಟಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತ ಬೆಂಬಲವನ್ನು ನೀಡುತ್ತೇನೆ ಆತ್ಮಸಾಕ್ಷಿಯಾಗಿ ಅಂತ ಸಿದ್ದಪ್ಪ ಗೋಡಿ ಅವರು ಏನಾದರೂ ಇವರ ಜೊತೆಗೂಡಿ ಚುನಾವಣೆಗೆ ಹೋದರೆ 100% ನೆಕ್ ಟು ನೆಕ್ ಫೈಟ್ ಇದೆ. ಇಲ್ಲಿ ಉಮೇಶ್ ಮೇಟಿ ಅವ್ರಿಗೂ ಕೂಡ ದಾರಿ ಸುಗಮವಾಗುತ್ತೆ. ಇಲ್ಲ ಅಂದರೆ ನೀವು ನಡೀತಾ ಇರತಕ್ಕಂಥ ದಾರಿ ಈ ಚುನಾವಣೆ ವಿಷಯದಲ್ಲಿ ಮುಳ್ಳಿನ ದಾರಿಯಾಗಿ ಪರಿಣಮಿಸಬಹುದು. ಆದ್ದರಿಂದ ಉಮೇಶ್ ಮೇಟಿ ಅವರು ಏನು ಮಾಡಬೇಕು, ಎಲ್ಲ ಮೂಲಗಳ ವಿಶ್ವಾಸವನ್ನು ಪಡೆಯುವುದರಲ್ಲಿ ಯಶಸ್ವಿಯಾಗಬೇಕಾಗಿದೆ. ಪ್ರಥಮ ಬಾರಿಗೆ ತಾವು ಚುನಾವಣೆ ಕಣಕ್ಕೆ ಇಳಿಯುವುದರ ಮೂಲಕ ಅನುಭವ ಸಾಲದು ಉಮೇಶ್ ಮೇಟಿ ಅವರಿಗೆ. ಎನಿಹೌ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಪಡೆನೇ ಇದೆ. ಇದೇ ಸರ್ಕಾರದಲ್ಲಿ ಮಂತ್ರಿಯಾಗಿರ್ತಕ್ಕಂಥ ಜಾರಕಿಹೊಳಿ ಅವರು ಕೂಡ ಕಣಕ್ಕಿಳಿದಿದ್ದಾರೆ. RB ತಿಮ್ಮಾಪುರ ಅವರು ಕೂಡ ಕಣಕ್ಕಿಳಿದಿದ್ದಾರೆ. ಎಲ್ಲ ಕಾಂಗ್ರೆಸ್ ನಾಯಕರು ರಾಜ್ಯ ಮಟ್ಟದಿಂದ ಹಿಡಿದು ಸಿದ್ದರಾಮಯ್ಯ ಅವರು ಕೂಡ ಬಿರುಸಿನ ಪ್ರಚಾರವನ್ನು ಮಾಡುವುದರ ಮೂಲಕ BJPಯ ಕೆಲವು ವೀಕ್ ಪಾಯಿಂಟ್ಸ್ಗಳನ್ನು ಜನತೆಯ ಮುಂದೆ ಇಡುವುದರ ಮೂಲಕ ಕಾಂಗ್ರೆಸ್ಸೇ ಗೆಲ್ಲುತ್ತೆ. 2 ಉಪಚುನಾವಣೆಗಳಲ್ಲಿ, ಬಾಗಲಕೋಟೆ ಉಪಚುನಾವಣೆ ಮತ್ತು ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸೇ ಗೆಲ್ಲೋದು ಅನ್ನುವ ವಿಶ್ವಾಸವನ್ನು ಮುಖ್ಯಮಂತ್ರಿಯವರು ಕೂಡ ವ್ಯಕ್ತಪಡಿಸಿದ್ದಾರೆ. ನೀವೆಷ್ಟೇ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದರೂ ಕೂಡ ಕಳೆದ ಬಾರಿ ನೀವು 5 ವರ್ಷ ಆಡಳಿತ ಮಾಡಿದ ನಂತರ ನಿಮಗೆ ಅಧಿಕಾರ ಸಿಗುವಲ್ಲಿ ನೀವು ವಿಫಲವಾದಿರಿ. ಅಧಿಕಾರ ಪಡೆಯುವಲ್ಲಿ ಗಿಟ್ಟಿಸಿಕೊಡುವಲ್ಲೂ ನಿಮ್ಮ ಕಾಂಗ್ರೆಸ್ ವಿಫಲವಾಯಿತು ಅನ್ನೋದು ನಿಮ್ಮ ಸತ್ಯ ಗೊತ್ತು. ಎನಿಹೌ JDS ಜೊತೆ ಸೇರಿ ತಾವು ಸರ್ಕಾರವನ್ನು ರಚನೆ ಮಾಡಿದ್ದಾಗೂ ಕೂಡ ಸರ್ಕಾರ 14 ತಿಂಗಳವರೆಗೆ ಮಾತ್ರ ನಿಂತುಕೊಳ್ಬೇಕಾಯಿತು, ಸ್ಟೇಬಲ್ ಆಯಿತು. ನಂತರದ ಸಮಯದಲ್ಲಿ BJP ಸರ್ಕಾರವನ್ನು ರಚನೆ ಮಾಡುವಲ್ಲಿ ಯಶಸ್ವಿಯಾಯಿತು. ಈಗ ಸಿದ್ದಪ್ಪ ಗೋಡಿ ತಲೆನೋವಾಗಿ ಪರಿಣಮಿಸಿರುವುದರಿಂದ ದಯವಿಟ್ಟು ಉಮೇಶ್ ಮೇಟಿ ಅವರು ಸಿದ್ದಪ್ಪ ಗೋಡಿಯವರನ್ನು ಬೆಂಬಲವನ್ನು ಕೊಡಲೇಬೇಕು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಸಿದ್ದಪ್ಪ ಗೋಡಿಯವರನ್ನು ಜೊತೆಗೆ ಕರೆದುಕೊಂಡು ಚುನಾವಣೆಗೆ ಹೋಗಬೇಕಾಗತ್ತೆ. ಆದ್ದರಿಂದ ಸಿದ್ದಪ್ಪ ಗೋಡಿ ನೀವು ತಿಳಿದಷ್ಟು ಈಜಿ ಇಲ್ಲ. ಬಾದಾಮಿನಲ್ಲಿ ಕೂಡ ಇವರು ಸ್ಪರ್ಧೆಗೆ ಇಳಿದಿದ್ದರು ಸಿದ್ದರಾಮಯ್ಯವರ ವಿರುದ್ಧ. ಹಾಗೆ ಅದಕ್ಕಿಂತ ಮೊದಲು ಮೇಟಿಯವರ ವಿರುದ್ಧ ಕೂಡ ಇವರು ಸ್ಪರ್ಧೆಗೆ ಇಳಿದಿದ್ದರು. ಮೇಟಿಯವರಿಗೆ ಚುನಾವಣೆಯಲ್ಲಿ ಸೋಲಾಯಿತು ವೀರಣ್ಣ ಚರಂತಿಮಠ್ ಅವರ ವಿರುದ್ಧ. ಬಾಗಲಕೋಟೆ ಹೇಗಿದೆ ಅಂದರೆ ಕಣ, ಒಮ್ಮೆ BJP ಗೆಲ್ಲುತ್ತೆ, ಒಮ್ಮೆ ಕಾಂಗ್ರೆಸ್ ಗೆಲ್ಲುತ್ತೆ, ಒಮ್ಮೆ BJP ಗೆಲ್ಲುತ್ತೆ, ಒಮ್ಮೆ ಕಾಂಗ್ರೆಸ್ ಗೆಲ್ಲುತ್ತೆ. ಈ ಸೂತ್ರವನ್ನು ನೋಡಿದಾಗ ಈ ಬಾರಿ ಕಾಂಗ್ರೆಸ್ಸಿಗೆ ತುಂಬ ಪೆಟ್ಟು ಬೀಳುವ ಚಾನ್ಸಸ್ ಹೆಚ್ಚಿದೆ. ಆದರೆ BJPಗೆ ಅಷ್ಟೊಂದು ಅವಕಾಶ ಇದೆ ಅಂತ ಬೀಗುವ ಅವಶ್ಯಕತೆಯೂ ಕೂಡ ಇಲ್ಲ. ಯಾಕೆಂದರೆ ಆಳುವ ಪಕ್ಷದಿಂದ ಇಳಿದಿರೋದು ಕಣಕ್ಕೆ ಉಮೇಶ್ ಮೇಟಿ ಅವರು. ಸರ್ಕಾರ ಇರುವುದರಿಂದ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಬಾಗಲಕೋಟೆಗೆ ಬರಲಿ ಅಂತ ಮತದಾರ ಕಾಂಗ್ರೆಸ್ಸಿನ ಕೈಯನ್ನು ಹಿಡಿಯಬಹುದು. ಕಳೆದ ಬಾರಿ ಕಾಂಗ್ರೆಸ್ಸಿನ ಕೈಯನ್ನು ಹಿಡಿದಿದ್ದೀವಿ,
ಈ ಸಾರಿ ಬಿ ಜೆ ಪಿಯ ಕೈಯನ್ನು ಹಿಡಿಯೋಣ ಅಂತ ಮನಸ್ಸು ಮಾಡಿ ಬಿ ಜೆ ಪಿಗೆ ಕೂಡ ಒತ್ತಬಹುದು. ಮತದಾರ ಮನಸ್ಸಿನಲ್ಲಿ ಏನಿದೆ ಅಂತ ನಾವು ಹೇಳಬಾರ್ದು, ಭವಿಷ್ಯವನ್ನು ನುಡಿಯಲಿಕ್ಕೆ ಆಗೋದಿಲ್ಲ. ಆದರೆ ಒಂದಂತೂ ಸತ್ಯ, ಉಮೇಶ್ ಮೇಟಿಯವರು ಸತಾಯ ಗತಾಯ ಸಿದ್ದಪ್ಪ ಗೋಡಿಯವರನ್ನು ಮನವೊಲಿಸಲೇಬೇಕು, ಅದರಲ್ಲಿ ಯಶಸ್ವಿ ಆಗಲೇಬೇಕು, ನಿಮ್ಮ ದಾರಿ ಸುಗಮ ಆಗುತ್ತೆ. ಈಗಿರೋದು 50-50, ನೆಕ್ ಟು ನೆಕ್ 20-20 ಮ್ಯಾಚ್ ಥರ ಆಗ್ತಾಯಿದೆ. ಒಂದು ಸಾರಿ ಅವರು, ಒಂದು ಸಾರಿ ನೀವು, ಒಂದು ಸಾರಿ ಅವರು, ಒಂದು ಸಾರಿ ನೀವು. ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿಯವರು ಅಲ್ಲಿ ಚುನಾವಣೆಯಲ್ಲಿ ಇಲೆಕ್ಟ್ ಆಗ್ತಾ ಇದ್ದೀರಾ, ಚುನಾಯಿತರಾಗ್ತಾ ಇದ್ದೀರಾ. ಈ ಬಾರಿ ತುಂಬ ಟಫ್ ಕಾಂಪಿಟೇಷನ್ ಸ್ಪರ್ಧೆಯನ್ನು ನೀಡ್ತಾ ಇದ್ದಾರೆ, ಒಡ್ತಾ ಇದ್ದಾರೆ ವೀರಣ್ಣ ಚಿರಂತಿಮಠ ಅವರು. ಅದರ ಮಧ್ಯೆ ತಲೆನೋವು ಸಿದ್ದಪ್ಪ ಗೋಡಿ ತಲೆನೋವಾಗಿ ಪರಿಣಮಿಸ್ತಾ ಇದ್ದಾರೆ. ದಯವಿಟ್ಟು ಯಂಗಾಗಿರೋದರಿಂದ, ಡೈನಮಿಕ್ ಆಗಿರೋದರಿಂದ ಎಲ್ಲ ಕ್ಷೇತ್ರದ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಹಾಗೂ ಬಾಗಲಕೋಟ್ ನಗರದಲ್ಲಿ ಚಿರಪರಿಚಿತನಾಗಿರುವುದರಿಂದ ಸಿದ್ದಪ್ಪ ಗೋಡಿ ಮತವನ್ನು ಸೆಳೆಯುವುದರಲ್ಲಿ ಯಶಸ್ವಿ ಆಗ್ತಾನೆ. 20,000, 30,000, 40,000 ಮತಗಳನ್ನು ಸೆಳೆಯುವುದರಲ್ಲಿ ಇವರು ವಿಫಲರಾದರೂ ಕೂಡ ಕನಿಷ್ಠ 5,000-8,000 ಮತಗಳನ್ನು ಸೆಳೆದರೆ ಅದು ನೇರವಾಗಿ ಕಾಂಗ್ರೆಸ್ಸಿಗೆ ಡ್ಯಾಮೇಜ್ ಆಗುತ್ತೆ. ಕಳೆದ ಬಾರಿ ವೀರಣ್ಣ ಚಿರಂತಿಮಠ ಅವರಿಗೆ ಸ್ವತಃ ಅವರ ಸಹೋದರ 10,000 ಮತಗಳನ್ನು ಪಡೆದಿದ್ದರು, ಸ್ವತಂತ್ರ ಅಭ್ಯರ್ಥಿಯಾಗಿ, ರೆಬೆಲ್ ಅಭ್ಯರ್ಥಿಯಾಗಿ. ಅದು ವೀರಣ್ಣ ಚಿರಂತಿಮಠ ಅವರ ಸೋಲಿಗೆ ಕಾರಣವಾಗಿತ್ತು. ಈ ಬಾರಿ ಉಮೇಶ್ ಮೇಟಿಯವರಿಗೂ ಕೂಡ ಬಿಸಿ ತುಪ್ಪ ಆಗಬಾರ್ದು. ಈ ಕಡೆ ನುಂಗೋದಕ್ಕೆ ಆಗೋದಿಲ್ಲ, ಈ ಕಡೆ ಉಗುಳೋದಕ್ಕೂ ಆಗೋದಿಲ್ಲ. ಬಿಸಿ ತುಪ್ಪ ಆಗಬಾರ್ದು ಅಂದರೆ ಸಿದ್ದಪ್ಪ ಗೋಡಿಯವರ ವಿಶ್ವಾಸವನ್ನು ಪಡೆಯಲೇಬೇಕು. ಯಾರು ಉಮೇಶ್ ಮೇಟಿಯವರು ಮತ್ತು ಕಾಂಗ್ರೆಸ್ ಪಾಳೆಯದಲ್ಲಿ ಸಿದ್ದಪ್ಪ ಗೋಡಿಯವರ ಉಪಸ್ಥಿತಿಯಲ್ಲಿ ನೀವು ಚುನಾವಣೆಗೆ ಹೋದರೆ ಭಾಳಷ್ಟು ನಿಮಗೆ ಸಹಾಯ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಒಳಗೆ ಕರ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಪಕ್ಷದವರಿಗೆ. ನಮ್ಮ ವೈಯಕ್ತಿಕ ಅಭಿಪ್ರಾಯ ಇದು. ನಮಗೆ ಬಂದಂಥ ಮಾಹಿತಿ ಹೀಗಿದೆ. ಬಾದಾಮಿನಲ್ಲಿ ಇವರ ಮನಸ್ಸನ್ನು ಒಲಿಸಿಬಿಟ್ಟು ಅವರು ನಾಮಪತ್ರವನ್ನು ವಾಪಸ್ ಪಡೆದು ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನು ನೀಡಿದ್ದರು ಸಿದ್ದಪ್ಪ ಗೋಡಿಯವರು. ಅದಕ್ಕಿಂತ ಮೊದಲು ತಲೆನೋವಾಗಿದ್ದರು ಇವರು HY ಮೇಟಿ ಅವರಿಗೆ. ಈ ಬಾರಿ ಅವರ ಸುಪುತ್ರ ಉಮೇಶ್ ಮೇಟಿಯವರಿಗೂ ಕೂಡ ತಲೆನೋವು ಆಗಬಾರ್ದು. ಯಾಕಂದರೆ ಅವರಿಗೆ ಗೆಲುವಿನ ಅವಕಾಶ ಸಾಕಷ್ಟು ಇದೆ. ಉಮೇಶ್ ಮೇಟಿ ಅವರಿಗೆ ಅನುಕಂಪದ ಅಲೆ ಇದೆ, ಸರ್ಕಾರ ಇದೆ, ಕಾರ್ಯಕರ್ತರ ದೊಡ್ಡ ದಂಡೇ ಇದೆ, ಸೈನ್ಯನೇ ಇದೆ. ವಿಶೇಷವಾಗಿ ಚಂದ್ರಶೇಖರ್ ರಾಠೋಡ್, ರಮೇಶ್ ಬದ್ನೂರ್, ಹೀಗೆ ದೊಡ್ಡ ದೊಡ್ಡ ಅನುಭವಿ ನಾಯಕರು ಕೂಡ ಇದ್ದಾರೆ. ಹೀಗಾಗಿ ಉಮೇಶ್ ಮೇಟಿಯವರು ಆದಷ್ಟು ಬೇಗ ಸಿದ್ದಪ್ಪ ಗೋಡಿಯವರ ಮನವನ್ನು ಒಲಿಸಬೇಕು, ಹಾಗೆ ಅವರ ವಿಶ್ವಾಸವನ್ನು ಗೆಲ್ಲಬೇಕು. ತಾವು ಗೆಲುವಿನ ದಡವನ್ನು ಮುಟ್ಟಬೇಕೆಂದರೆ, ಅದರ್ವೈಸ್ ಇಟ್ ಈಸ್ ಅಪ್ ಟು ಯು, ಲೆಫ್ಟ್ ಟು ಯು, ಇಟ್ ಈಸ್ ಪಾಲಿಟಿಕ್ಸ್. ಮತ್ತೆ ಇಂಥ ವಿಚಾರಗಳೊಂದಿಗೆ ತಮ್ಮ ಮುಂದೆ ಬರಲಿದೆ ಕರ್ನಾಟಕ ಜಾಕಿವಾಹಿನಿ. ಇದಾಗಿತ್ತು ಇವತ್ತಿನ ವಿಶೇಷ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಮತ್ತೆ ತಮ್ಮ ಮುಂದೆ ಬರಲಿದೆ. ನಮಸ್ತೆ ಕರ್ನಾಟಕ.